ನಮಸ್ಕಾರ ಎಲ್ರಿಗೂ. ನನ್ನ ವಿಡಿಯೋ ನೋಡ್ತಾ ಇರೋ ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ನಾನು ಶ್ರೀರಾಮನ ಬಗ್ಗೆ ಕವನ ಬರೆದಿದ್ದೀನಿ. ರಾಮನಾಮ ಒಂದು ಸಹಸ್ರನಾಮಕ್ಕೆ ಸಮ ಅಂತ ಹೇಳ್ತಾರೆ. ಒಂದು ರಾಮನಾಮ ಸಹಸ್ರನಾಮಕ್ಕೆ ಸಮ ಅಂತ ಹೇಳ್ತಾರೆ. ಅಂಥ ಮಹಾಮಹಿಮನಾದ ಶ್ರೀರಾಮನ ಬಗ್ಗೆ ಕವನ ಬರೆದಿದ್ದೀನಿ. ರಾಮನಾಮ ಭಾಳ ಪುಣ್ಯ ಕೊಡುತ್ತೆ. ರಾಮನಾಮ ಸ್ಮರಣೆ ಕವನ ಓದ್ತೀನಿ ಕೇಳಿ. ಶ್ರೀರಾಮ ಮಾದರಿಯಾದೆ ನೀ ಲೋಕದೊಳಗೆ, ಸದಾ ಇರುವೆ ಹನುಮನ ಹೃದಯದೊಳಗೆ, ಅನವರತ ನೆಲೆಸಿರುವೆ ಸೀತೆಯ ಮನದೊಳಗೆ, ಬಿಲ್ಲು ಬಾಣವು ಅಲಂಕರಿಸಿದೆ ನಿನ್ನ ಕರದೊಳಗೆ. ಒಂದೇ ಮಾತು ಒಂದೇ ಬಾಣ ಅದು ರಾಮಬಾಣ, ಕಾಡಿನಲ್ಲೂ ಜೊತೆಯಾದ ನೆರಳಿನಂತಿರುವ ಅನುಜ ಲಕ್ಷ್ಮಣ, ನಿನ್ನ ಪ್ರೀತಿಯು ತುಂಬಿದೆ ಸೀತೆಯ ಕಣಕಣ, ರಾಮನನ್ನು ನೆನೆಯುವ ಹನುಮನು ಕ್ಷಣ ಕ್ಷಣ. ಸೂರ್ಯವಂಶಕ್ಕೆ ನೀ ಕೀರ್ತಿವಂತನಾದೆ, ವೀರ ಲವಕುಶರಿಗೆ ಪ್ರಿಯ ಪಿತನಾದೆ, ದೃಢ ಸಂಕಲ್ಪದ ಏಕಪತ್ನಿ ವ್ರತಸ್ಥನಾದೆ. ಒಂದು ರಾಮನಾಮವು ಸಹಸ್ರನಾಮಕ್ಕೆ ಸಮವಾಗಿದೆ. 14 ವರ್ಷ ಕಾಡಿನಲ್ಲಿ ಶ್ರಮಿಸಿದೆ, ಅನುಜ ಲಕ್ಷ್ಮಣ ಮಡದಿ ಸೀತೆಯೊಡನೆ ಕಠಿಣ ದಾರಿಯಲ್ಲಿ ನಡೆದೆ, ರಾವಣನ ಜಯಿಸಿದೆ, ಲೋಕದಲ್ಲಿ ಕೀರ್ತಿವಂತನಾದೆ, ಪಿತೃವಾಕ್ಯ ಪರಿಪಾಲಕನೆನಿಸಿದೆ. ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ.